ಕಾನೂನು ವ್ಯವಸ್ಥೆ ಸಂಪೂರ್ಣ ಹದಗೆಟ್ಟಿದೆ ಅಂದರೆ ತಪ್ಪಾಗಲಾರದು. ನಾವೆಲ್ಲ ನೋಡ್ತಿದ್ದೀವಿ. ಇವತ್ತು ಜಿಲ್ಲೆಯ ಜಿಲ್ಲಾಧಿಕಾರಿಗಳು, ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿಗಳು ಯಾವಾಗಲೂ ಕೂಡ ಸಚಿವರ ಮನೆಯಲ್ಲಿ ಕಂಡು ಬರ್ತಾರೆ. ನಾವು ಕೂಡ ಏನಿಲ್ಲಿ ಲೋಕಸಭಾ ಸದಸ್ಯರಿದ್ದಾರೆ, ಅವ್ರು ಸೋಷಿಯಲ್ ಮೀಡ್ಯಾದಲ್ಲಿ ನೋಡ್ತಾ ಇದ್ದೀವಿ. ಯಾವಾಗಲೂ ಅವ್ರು ಸೋಷಿಯಲ್ ಮೀಡ್ಯಾ ನೋಡ್ತಾ ಇದ್ದರೆ SP ಅವರು DC ಅವರು ಅವ್ರ ಮನೆಯಲ್ಲೇ ಕಾಣಿಸ್ಕೊಳ್ತಾರೆ ಅವ್ರ ಜೊತೆಗೆ. ಇವರಿಂದ ಇವತ್ತು ಜಿಲ್ಲೆಯಲ್ಲಿ ನ್ಯಾಯ ಸಿಗ್ತದೆ ಅಂತ ಒಂದು ನಂಬಿಕೆ ಇಲ್ದಂಗಾಗಿದೆ. ಇಂದಿನ ಸಲ ನಮ್ಮ ಹಿಂದೂಗಳು ಶಿವಾಜಿ ಮಹಾರಾಜರ ಒಂದು ಫ್ಲೆಕ್ಸ್ ಹಾಕಿದಾಗ, ಆ ಫ್ಲೆಕ್ಸ್ ಗಲಾಟೆ ಆದಾಗ ಫ್ಲೆಕ್ಸ್ ತೆಗಿಬೇಕು ಅಂತ ಹೇಳಿದಾಗ ಹಿಂದೂ ಎಲ್ಲ ಸಂಘಟನೆಗಳು ಸೇರಿ ಅವತ್ತು ಆ ಫ್ಲೆಕ್ಸ್ ತೆಗಿಬಾರ್ದು ಅಂತ ಅಪೋಸ್ ಮಾಡಿದ್ರು. ಆದರೂ ಕೂಡ ಆ ಫ್ಲೆಕ್ಸ್ ತೆಗೆದುಹಾಕಿದ್ರು. ಅವತ್ತಿನ ದಿನ ನೀವೆಲ್ಲರೂ ಮೀಡಿಯಾದರು ಜಿಲ್ಲಾ ಉಸ್ತುವಾರಿ ಸಚಿವರನ್ನ ಹೋಗಿ ಮಾತಾಡಿಸಿದಾಗ ಅವ್ರು ಹೇಳಿದರು, ಅಲ್ಲೇ ಫ್ಲೆಕ್ಸ್ ಹಾಕ್ಬೇಕೇನು, ಅಲ್ಲೇ ಹಬ್ಬ ಮಾಡ್ಬೇಕಾ, ಅಲ್ಲೇ ಗಣಪತಿ ಕೂರಿಸ್ಬೇಕಾ, ಈ ರೀತಿ ಮಾತಾಡಿದ್ರು ಉಡಾಪೆಯಾಗಿ. ನಾನು ಅವ್ರಿಗೆ ಕೇಳೋಕ್ಕೆ ಇಷ್ಟಪಡ್ತೀನಿ, ಅವತ್ತು ನೀವು ಹೇಳಿದ್ರಿ ಆ ಫ್ಲೆಕ್ಸ್ ನಮ್ಮಂತಕ್ಕೆ ತಂದಾಕಲಿ, ನಮ್ಮನೆ ಪಾರ್ಕಿಗೆ ತಂದಾಕಲಿ ಅಂತ ಹೆಂಗೆ ಕೇಳಿದ್ರಲ್ಲ, ಇವತ್ತು ಎಲ್ಲಿ ಹೋಗಿದ್ದೀರಿ ಸಚಿವರೇ? ಅವತ್ತು ಹಿಂದೂಗಳಿಗೆ ಹಿಂದೆ ಮುಸ್ಲಿಂ ನಾಯಕರು ನಿಲ್ಲಿಸ್ಕೊಂಡು